ವೆಂಕಣ್ಣವರು ಕೂಡ ಈ ಸಂಘದ ನಿರ್ದೇಶಕರಾಗಿದ್ದಾರೆ. ಮತ್ತು ನಮ್ಮ ತಾಲೂಕು ಸಂಘಟನಾ ಸಂಚಾಲಕರಾದಂಥ ದಂಡೀಶ್ವರ ಲಕ್ಷ್ಮೀಶ್ವರವರು ಮತ್ತು ತಾಲೂಕು ಸಂಘಟನಾ ಸಂಚಾಲಕರಾದಂಥ ರಾಮಚಂದ್ರ ಹೆಗ್ಗೆರೆಯವರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮದ ಏನು ಚಳುವಳಿ ತಮಟೆ ಚಳುವಳಿ ಬಗ್ಗೆ ನಮ್ಮ ತಾಲೂಕಿನ ದಲಿತ ಸಂಘ ಸಮಿತಿ ಸಂಚಾಲಕರಾದ ಕುಮಾರ್ ಅವರು ಕೆಲವು ಏನು ಪ್ರೆಸ್ ಮೀಟ್ ನಡವಳಿಕೆಗಳನ್ನು ವಂದನೆಗಳು. ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಹೋರಾಟದ ಸಂಗಾತಿಗಳಿಗೆ ವಂದನೆಗಳನ್ನು ಹೇಳ್ತಾ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಡಿ ಕೃಷ್ಣಪ್ಪ ಸ್ಥಾಪಿತ ರಿಜಿಸ್ಟರ್ ನಂಬರ್ 47/74/75 ತಾಲೂಕು ಶಾಖೆ ತುರುವೇಕೆರೆ ಮತ್ತು ಆದಿಜಾಂಬವ ಮಹಾಸಭಾ ಹಾಗೂ ಜಲವಾದಿ ಮಹಾಸಭಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇದರ ವತಿಯಿಂದ 30/9/2024 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ತಮಟೆ ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಚಳುವಳಿ ಉದ್ದೇಶ ಏನಪ್ಪ ಅಂತಂದರೆ, ಆಗಸ್ಟ್ 1, 2024 ಸುಪ್ರೀಂ ಕೋರ್ಟು ಒಂದು ಮಹತ್ತರವಾದ ತೀರ್ಪನ್ನು ನೀಡಿತು. ಒಳ ಮೀಸಲಾತಿ ಹೋರಾಟವನ್ನು ಆಯಾ ರಾಜ್ಯ ಸರ್ಕಾರ ಸುಮಾರು 30 ವರ್ಷಗಳಿಂದ ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಒಂದು ಮಹತ್ತರವಾದ ತೀರ್ಪನ್ನು ಹೊರಹಾಕ್ತು. ಒಳ ಮೀಸಲಾತಿಯನ್ನು ಜಾರಿ ಮಾಡೋದು ಆಯಾ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದ್ದು, ಆ ರಾಜ್ಯ ಸರ್ಕಾರಗಳು ಇದನ್ನು ಜಾರಿ ಮಾಡ್ಬೋದು ಅಂತ ಹೇಳಿ. ಹೀಗಾಗಿ ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಮೀನಾಮೇಷ ಎಣಿಸ್ತಿದೆ. ಅವರವರ ರಾಜಕೀಯ ಇದರ ಗೊಂದಲದಲ್ಲಿ ಅವರು ಇದಾಗಿದ್ದಾರೆ. ಆದರೆ ನಮ್ಮ 30 ವರ್ಷಗಳ ಕಾಲ ಅರಬೆತ್ತಲೆ ಮೆರವಣಿಗೆ, ಪಾದಯಾತ್ರೆ, ಹೀಗೆ ನಿರಂತರವಾದ ಕೆಲವೊಂದು ಹೋರಾಟಗಳನ್ನು ಮಾಡ್ಕೊಂಡೇ ಬಂದ್ವಿ. ಆದರೆ ಇನ್ನೂ ಜಾರಿಯಾಗಿಲ್ಲ. ಅದ್ರ ಕುರಿತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ತಮಟೆ ಚಳುವಳಿಯನ್ನು ಮಾಡಿದ್ವಿ. ಈಗ ತಾಲೂಕು ಕೇಂದ್ರಗಳಲ್ಲಿ ತಮಟೆ ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ 30ನೇ ತಾರೀಕು ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಾವು ಮೆರವಣಿಗೆ ಮುಖಾಂತರ ತಾಲೂಕು ಕಚೇರಿ ಮುಂದೆ ನಾವು ಸುಮಾರು 5 ಗಂಟೆವರೆಗೂ ಸಹ ಚಳುವಳಿಯನ್ನು ಮಾಡ್ತೀವಿ. ಹಾಗೆ ತಾಲೂಕಿನ 10 ಹಲವು ಸಮಸ್ಯೆಗಳನ್ನು ಸಹ ಇದರಲ್ಲಿ ನಾವು ಕೈಗೊಂಡು, ಏನು ತಾಲೂಕಿನ ಬಗರ್ಕೂರು ಸಾಗುವಳಿದಾರರಿಗೆ ಮುಂಜೂರು ಚೀಟಿ ನೀಡಬೇಕು, ಮುಂಜೂರು ಚೀಟಿ ನೀಡಿರ್ತಕ್ಕಂಥ ಸಾಗುವಳಿದಾರರಿಗೆ ರಕ್ಷಣೆಯನ್ನು ನೀಡಬೇಕು. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ಇಲ್ಲಿ ಭೂಮಿ ಮಂಜೂರಾಗಿ ಸುಮಾರು 15 ವರ್ಷಗಳ ಕಳೆದಿದೆ. ಆದರೂ ಸಹ ಇದುವರೆಗೂ ಆ ಕಾಮಗಾರಿ ಪೂರ್ಣಗುಣದಲ್ಲೇ ನೆನೆಗುದಿಗೆ ಬಿದ್ದಿದೆ. ಹಾಗೆ ಎಲ್ಲ ದಲಿತ ಕಾನೂನುಗಳಲ್ಲಿ ಸುಮಾರು 20 ವರ್ಷದಿಂದ ನಾನೇ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ 80 ಕಾಲೋನಿಗಳಿಗೆ ನಾನು ಭೂಮಿಯನ್ನು ಮಂಜೂರು ಮಾಡಿದ್ವಿ ಅಂತ ಹಿಂದಿನ ತಹಸೀಲ್ದಾರ್ ಅವರು ಹೇಳಿದ್ರು.